ವೇದಿಕೆಯಲ್ಲಿರುವ ಸಭಾ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪೂಜಾ ಗುರುಗಳೇ ಹಾಗೂ ನನ್ನ ನೆಚ್ಚಿನ ಪೋಷಕರು ಹಾಗೂ ನನ್ನ ಸ್ನೇಹಿತರೆ, ಇಲ್ಲಿ ನೆರೆದಿರುವ ಎಲ್ಲರಿಗೂ ವಂದನೆಗಳು. ಮೊದಲು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಸ್ವಾತಂತ್ರ್ಯ ಹೋರಾಟಗಾರರ ಮಹಾವೀರರನ್ನು ಮನಸಾರೆ ಸ್ಮರಿಸುತ್ತಾ ಎಲ್ಲರಿಗೂ 78ನೇ ದಿನಾಚರಣೆ ಶುಭಾಶಯಗಳು. ಇಡೀ ದೇಶ ಸಡಗರ ಸಂಭ್ರಮ ಪಡುವ ದಿನ. ಎಲ್ಲೆಡೆ ದೇಶಭಕ್ತಿ ಗೀತೆಗಳು ರಾರಾಜಿಸುವ ತ್ರಿವರ್ಣ ಧ್ವಜ, ಒಂದಷ್ಟು ಭಾಷಣಗಳು. ಇದಕ್ಕೆಲ್ಲ ಕಾರಣ ನಮ್ಮ ಈ ಸ್ವಾತಂತ್ರ್ಯ. ಆಗಸ್ಟ್ 15, 1947ರಂದು ನಮ್ಮ ಭಾರತವು ಸ್ವಾತಂತ್ರ್ಯವಾಯಿತು. ನಮ್ಮ ಹೆಮ್ಮೆಯ ಹಿರಿಯರು ಸೈನಿಕರು ಆಂಗ್ಲರ ದಾಸತ್ವದಿಂದ ಬಿಡಿಸಿದ ಆ ಸುದಿನದ ನೆನಪಿಗಾಗಿ, ಸಂತೋಷಕ್ಕಾಗಿ, ಕೃತಜ್ಞತೆಗಾಗಿ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯಾಗಿ ಖುಷಿಯಾಗಿ ಆಚರಿಸುತ್ತೇವೆ. ಬಂಧುಗಳೇ, ಸ್ವರ್ಗದಂತಿರುವ ನಮ್ಮ ಈ ಭಾರತ ದೇಶವನ್ನು ಪಡೆದ ನಾವೇ ಧನ್ಯರು, ನಾವೇ ಶ್ರೇಷ್ಠರು. ಇಂಥ ಮಣ್ಣಿಗೋಸ್ಕರ ಒಬ್ಬರಿಗೊಬ್ಬರು ಕಿತ್ತಾಡದೆ ಒಗ್ಗಟ್ಟಾಗಿ ಈ ಮಣ್ಣನ್ನು ಪೂಜಿಸಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ತಾಯಿಗೆ ನಮಸ್ಕರಿಸಿ ಒಮ್ಮೆ ಕ್ಷಮ ಕೇಳಬೇಕು. ಇಂದು ಇಡೀ ಜಗತ್ತು ನಮ್ಮ ದೇಶವನ್ನು ಸಂಸ್ಕೃತಿಯತ್ತ, ಶಿಕ್ಷಣದತ್ತ ಮುಖ ಮಾಡಿ ನಿಂತಿದೆ. ಯಾವುದೋ ಒಂದು ಕ್ಷೇತ್ರದಲ್ಲಿ ನನ್ನ ಈ ಭಾರತ ಮುಂಚೂಣಿಯಲ್ಲಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಎತ್ತರ ಸ್ಥಾನದಲ್ಲಿ ನಿಂತಿದೆ. ಶಿಕ್ಷಣಕ್ಕಾಗಿಯೋ ಉದ್ಯೋಗಕ್ಕಾಗಿಯೋ ಯಾವುದೋ ಹೊರ ದೇಶಗಳಿಗೆ ಹೋಗುವ ಅನಿವಾರ್ಯತೆ ಇಲ್ಲ. ಎಲ್ಲರೂ ನಮ್ಮ ದೇಶದಲ್ಲಿರುವಾಗ ಯಾಕೆ ನಾವು ವಿದೇಶಗಳಿಗೆ ಶಿಕ್ಷಣದ ನೆಪದಲ್ಲಿ ಕೋಟ್ಯಾಂತರ ಹಣ ಸುರಿಯುತ್ತಿದ್ದೀರಾ? ಉದ್ಯೋಗ ನೆನಪದಲ್ಲಿ ಯಾವುದೋ ಒಂದು ದೇಶ ಸೇವೆ ಮಾಡುತ್ತಿದ್ದೀರಾ? ಒಂದಂತೂ ಸತ್ಯ, ನಮ್ಮ ಹಿರಿಯರು ಹೇಳಿದಂತೆ ನಾನು ಕೇಳಿರುವ ಪ್ರಕಾರ ನಮ್ಮ ಈ ಸ್ವಾತಂತ್ರ್ಯದಲ್ಲಿ ಸಿಗುವ ಆರೋಗ್ಯಕರವಾದ ಶುದ್ಧ ಗಾಳಿ, ನೀರು, ಆಹಾರ ಬೇರೆ ಎಲ್ಲೂ ಸಿಗಲು ಸಾಧ್ಯವಿಲ್ಲ. ಇದಕ್ಕೆ 2 ಸಣ್ಣ ಉದಾಹರಣೆ ಏನೆಂದರೆ, ನಮ್ಮ ಈ ಭಾರತ ದೇಶಕ್ಕೆ ಫ್ರಾನ್ಸ್ನ ವ್ಯಕ್ತಿ ಒಂದು ಆಶ್ರಮಕ್ಕೆ ಬರುತ್ತಾರೆ. ಬರಿಗಾಲಿಯಲ್ಲಿ ಬಂದಿದ್ದು ನೋಡಿ ಸ್ವಾಮೀಜಿ ಕೇಳುತ್ತಾರೆ, ನೀವು ಯಾಕೆ ಬರಿಗಾಲಿಯಲ್ಲಿ ಬಂದಿದ್ದೀರಿ? ಆ ಫ್ರಾನ್ಸ್ನ ವ್ಯಕ್ತಿ ಹೇಳುತ್ತಾನೆ, ನಾವು ಈ ಭಾರತ ದೇಶವನ್ನು ಒಂದು ಮಂದಿರ ತರ ಕಾಣುತ್ತೇವೆ. ಯಾರಾದರೂ ಮಂದಿರಗಳಿಗೆ ಪಾದರಕ್ಷೆಯನ್ನು ಹಾಕಿಕೊಂಡು ಬರುತ್ತಾರಾ ಅಂತ ಪ್ರಶ್ನೆ ಕೇಳುತ್ತಾನೆ. ಸ್ನೇಹಿತರು, ಇದೇ ಅಲ್ಲವ ನಮ್ಮ ದೇಶದ ಮಹಿಮೆ. ಸ್ವಾಮಿ ವಿವೇಕಾನಂದರು ಜಗತ್ತೆಲ್ಲ ಸುತ್ತಾಡಿ ಬಂದ ನಂತರ ಭಾರತದ ಮಣ್ಣನ್ನು ತಲೆಯ ಮೇಲೆ ಹಾಕಿಕೊಂಡರಂತೆ ಇಷ್ಟು ದಿವಸ ದೂರವಾಗಿದ್ದ ನಾನು ಮತ್ತೆ ಈ ಮಣ್ಣಿಗೆ ಬಂದು ಪುನೀತನಾಗಿದ್ದೇನೆ ಎನ್ನುವಂತ ಭಾವನೆ ಜನರಿಗೆ ಇವತ್ತು ಕೂಡ ಇದೆ. ಈ ದೇಶವನ್ನು ಮಾತ್ರ ಭೂಮಿ ಅಂತ ಅಲ್ಲದೆ ನಾವು ಜನರು ಗುರುತಿಸುತ್ತಾರೆ. ಸ್ನೇಹಿತರೆ, ಸುದಿನದಂದು ನನ್ನದೊಂದು ವಿನಂತಿ. ಆಗಸ್ಟ್ 15 ಹಾಗೂ ಜನವರಿ 26 ದಿನದಂದು ಚಿಕ್ಕ ಮಕ್ಕಳು ಸಹಿತ ಚಿಕ್ಕ ಆಕಾರದ ರಾಷ್ಟ್ರೀಯ ಧ್ವಜವನ್ನು ಹಿಡಿದು ಹಾರಿಸುತ್ತಾರೆ. ಹೀಗೆ ಮಾಡುವುದು ತಪ್ಪಲ್ಲ. ಅದು ರಾಷ್ಟ್ರ ಪ್ರೇಮ ಹೆಚ್ಚುತ್ತದೆ. ಕೆಲವು ದಿನಗಳ ನಂತರ ಕಸದ ತೊಟ್ಟಿಗಳಲ್ಲಿ ಇತರ ಕಡೆ ಬಿಸಾಕುತ್ತಾರೆ. ಈ ರೀತಿ ಮಾಡಿದರೆ ದೇಶಕ್ಕೆ ಅಪಮಾನ ಮಾಡಿದಂತೆ. ಆದ ಕಾರಣ ಬಿಸಾಕದಂತೆ ತಿಳುವಳಿಕೆ ಹೇಳೋಣ. ಇಂದಿನಿಂದ ನಮ್ಮ ಈ ಭಾರತ ದೇಶದ ಉತ್ತಮ ಪ್ರಜೆಯಾಗುವ ಪ್ರಯತ್ನ ಮಾಡೋಣ. ರಾಷ್ಟ್ರಾಭಿಮಾನ ಹಾಗೂ ರಾಷ್ಟ್ರ ಭಕ್ತಿಯನ್ನು ಉಜ್ವಲಿಗೊಳಿಸೋಣ. ತನ್ನ ತೋಳಿನಲ್ಲಿ ಭದ್ರವಾಗಿ ಅಪ್ಪಿಕೊಂಡಿರುವ ಭಾರತ ಮಾತೆ ಹೆಚ್ಚು ಆನಂದದಿಂದ ಇಡೋಣ ಅಂತ ಹೇಳುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಜೈ ಜೈ ಭಾರತ.